ತುಲಾರಾಶಿ ಧನನಷ್ಟ ಯೋಗ, ಆರ್ಥಿಕ ವ್ಯಾವಹಾರಿಕದಲ್ಲಿ ಹಿನ್ನಡೆ, ಸಾಲ ಭಯದ ಚಿಂತೆ, ಶತ್ರು ಭಯ ಚಿಂತೆ, ಕಾರಣವಿಲ್ಲದೆ ಕಲಹ, ದೈಹಿಕ ಆರೋಗ್ಯದ ವ್ಯತ್ಯಾಸ, ಮಾಡುವ ಕೆಲಸವು ನಿಧಾನಗತಿಯನ್ನು ಕಾಣುವುದು. ವ್ಯಾಪಾರಸ್ಥರಿಗೆ ಈ ದಿನ ಮಿಶ್ರ ಫಲದಾಯಕ, ನಂಬಿ ಮೋಸ ಹೋಗುವ ಯೋಗಗಳು ಉಂಟಾಗುತ್ತೆ. ಪಾಲುದಾರಿಕೆಯ ವ್ಯವಹಾರ ಈ ದಿನ ಜಾಗ್ರತೆ. ಬಹುತೇಕವಾಗಿ ಮಿಶ್ರ ಫಲವನ್ನು ಪಡೆದುಕೊಳ್ಳುವ ಯೋಗ ತುಲಾರಾಶಿಯವರಿಗೂ ಈ ದಿನ ಇದೆ. ಅಮೂಲ್ಯ ವಸ್ತುವನ್ನು ಕಳೆದುಕೊಳ್ಳುವುದು, ಮರೆತು ಬಿಡುವಂತಹ ಯೋಗಗಳು ಉಂಟಾಗುತ್ತೆ. ಈ ದಿನ ತಿಳಿದವರೊಂದಿಗೆ ವಿಚಾರ ಪರಾಮರ್ಶೆಯನ್ನು ಮಾಡಿ ಕರ್ತವ್ಯಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಶುಭ ಉಂಟಾಗಬಹುದು. ತಾವು ಗಣಪತಿಯ ಸೇವೆ ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ವೃಶ್ಚಿಕ ರಾಶಿ ಲಾಭಪ್ರದವಾದ ದಿನ. ನಿಮ್ಮ ಸಾಧನೆಯನ್ನು ಮೆಚ್ಚಿ ಜನಾಭಿಪ್ರಾಯದಿಂದ ಒಳ್ಳೆಯ ಪ್ರಶಂಸೆಗಳು ಎದುರಾಗುವ ದಿನ. ಬಹಳ ಅಮೂಲ್ಯವಾದ ಕರ್ತವ್ಯವನ್ನು ನಿಭಾಯಿಸಿಕೊಳ್ಳುವ ದಿನ. ಸಾಲ ಪಡೆದುಕೊಳ್ಳುವಂತಹ ಸಾಧ್ಯತೆ. ನಿಂತ ಭೂಮಿ, ಮನೆ, ವಾಹನ ವ್ಯವಹಾರವನ್ನು ಮುಂದುವರಿಸುವಂಥ ಸಾಧ್ಯತೆ. ವ್ಯಾಪಾರಸ್ಥರಿಗೆ ಹೊಸ ಸ್ಥಳವನ್ನು ಪಡೆದುಕೊಳ್ಳುವಂತಹ ಯೋಗ. ಗೃಹ ನಿರ್ಮಾಣದಿಂದ ಗೃಹ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇದ್ದರೂ ಆದಾಯ ಮತ್ತು ವ್ಯಯ ಸಮವಾಗಿರುವಂತಹ ಸಾಧ್ಯತೆ ಇದೆ. ಬಹುತೇಕವಾಗಿ ಈ ದಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಅಧಿಕವಾಗಿರುವಂತಹ ಲಕ್ಷಣ ಇದೆ. ತಾವು ಶನಿದೇವರ, ಮುಖ್ಯಪ್ರಾಣದೇವರ ಪ್ರಾರ್ಥನೆ, ಆಂಜನೇಯ ದೇವರ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ. ಧನುರಾಶಿ ವಿದ್ಯಾವ್ಯಾಸಂಗ ಮುಗಿಸಿ ಉದ್ಯೋಗವನ್ನು ಹುಡುಕುವವರಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಇದೆ. ನಿರಂತರ ಸಾಧನೆಯಿಂದ ವೈಯಕ್ತಿಕವಾದ ಅಭಿಷ್ಟ ಫಲಗಳು ಬದಲಾಗುವಂತಹ ಸಾಧ್ಯತೆ ಇದೆ. ದೂರ ಸ್ಥಳದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವ ಅವಕಾಶಗಳು ಇರಬಹುದು. ವ್ಯಾಪಾರಸ್ಥರಿಗೆ ಈ ದಿನ ಬಹಳ ಒಳ್ಳೆಯ ವ್ಯವಹಾರದ ಲಾಭ ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಿ. ಪಾಲುದಾರರೊಂದಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಮನಸ್ಥಿತಿಯೂ ಉಂಟಾಗಬಹುದು. ಬಹುತೇಕವಾಗಿ ಧನುರಾಶಿಯವರಿಗೆ ಈ ದಿನ ಒಳ್ಳೆಯ ಸುದಿನ. ಕರ್ತವ್ಯ ಕ್ಷೇತ್ರದ ರಾಜಕೀಯದಲ್ಲಿರುವವರಿಗೆ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಆಪಾದನೆಗಳು ಕೇಳಿಬರುವಂತಹ ಸಾಧ್ಯತೆಗಳಿದೆ. ಈ ದಿನ ತಾವು ಮಾಡಬೇಕಾದಂತಹ ದೈವಿಕ ಆರಾಧನೆ, ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡಿ, ಸೂರ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡಿ. ಶುಭ ಫಲ. ಮಕರ ರಾಶಿ ನಿಮಗೆ ಮಾತಾಪಿತೃಗಳ ಆರೋಗ್ಯದ ಮುಖೇನವಾಗಿ ಧನ ನಷ್ಟ ಯೋಗ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ವಿವಾದದ ಸಾಧ್ಯತೆ. ಸಹೋದರ ಬಂಧುಗಳೊಂದಿಗೆ ಅಭಿಪ್ರಾಯ ವ್ಯತ್ಯಾಸ. ಮಂಗಳ ಕೆಲಸದಲ್ಲಿ ಕೆಲವು ಇಷ್ಟಾರ್ಥ ಮತ್ತು ನಿರ್ಣಯಿಸಿದಂತಹ ಸಂಪತ್ತು ನಿಧಾನಗತಿಯಾಗುವಂತಹ ಸಾಧ್ಯತೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರಲ್ಲಿ ಅಸಮಾಧಾನ. ಮಾತಿನಲ್ಲಿ ಅಸಮಾಧಾನದ ಫಲಗಳುಂಟಾಗಬಹುದು. ಪೂರ್ವಾಪರ ವಿಮರ್ಶೆ ಮಾಡದೆ ಈ ದಿನ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಸ್ವಲ್ಪ ಅಸಮಾಧಾನದ ಅನುಭವಗಳು ಉಂಟಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಮಧ್ಯಮ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ. ತಿಳಿದು ಸಮಯಕ್ಕೆ ಮಹತ್ವ ಕೊಟ್ಟಾಗ ಶುಭ ಫಲ. ತಾವು ಸುಬ್ರಹ್ಮಣ್ಯ ದೇವರ ಸೇವೆಯನ್ನು, ನಾಗದೇವರ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಕುಂಭರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಆರೋಗ್ಯದ ಜಾಗ್ರತೆ ಇರಬೇಕು. ಭೂಮಿ, ಮನೆ, ವಾಹನ ಇತ್ಯಾದಿಗಳ ಬಗ್ಗೆ ಖರ್ಚು ವೆಚ್ಚಗಳು ಅಧಿಕಗೊಳ್ಳಬಹುದು. ವ್ಯಾಪಾರಸ್ಥರಿಗೆ ಇಚ್ಛಿಸಿದಷ್ಟು ಆದಾಯ ಬಾರದೇ ಇರಬಹುದು. ಸಹೋದರ ಬಂಧುಗಳೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳು ಕಾಣಬಹುದು. ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗುತ್ತೆ. ಆರೋಗ್ಯದ ಏರುಪೇರುಗಳು ಉಂಟಾಗಬಹುದು. ತಾವು ರಕ್ಷಣಾ ಇಲಾಖೆಯಲ್ಲಿದ್ದರೆ ಕಾರಣವಿಲ್ಲದೆ ಆಪಾದನೆಗಳು ಬರುವ ಲಕ್ಷಣಗಳೂ ಇದೆ. ಮನೆಯಲ್ಲಿ ಕಿರಿಕಿರಿ ಇರುವಂತಹ ಸಾಧ್ಯತೆಯೂ ಇದೆ. ಈ ದಿನ ಕುಂಭರಾಶಿಯವರಿಗೆ ಮಾಡುವ ಕೆಲಸಗಳು ವಿಘ್ನದಿಂದಾಗಿ
ಮಾನಸಿಕ ಖಿನ್ನತೆಗಳು ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ಇದೆ. ಸಮಾಧಾನ ಮತ್ತು ಸಹನೆ ಈ ಎರಡು ವಿಚಾರಕ್ಕೆ ಮಹತ್ವ ಕೊಟ್ಟರೆ ನೆಮ್ಮದಿ ಉಂಟಾಗಬಹುದು. ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ನಾಗದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ಮೀನರಾಶಿ, ಈ ರಾಶಿಯವರಾದ ತಾವು ಈ ದಿನ ಕೆಲವು ಅಮೂಲ್ಯವಾದ ವಿಚಾರಗಳನ್ನು ಪೂರ್ಣಗೊಳಿಸುವ ದಿನ. ಕೊಟ್ಟ ಹಣ ಮರು ಕಳಿಸಿ ಬರುವಂತಹ ದಿನ. ಆರ್ಥಿಕದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವ ದಿನ. ಬೃಹತ್ ಕಾರ್ಯನಿಯೋಜನೆಯನ್ನು ಮಾಡುವ ದಿನ. ರಾಜಕೀಯದವರಿಗೆ ಮಾತಿನಿಂದ ಮತ್ತು ಸ್ಥಾನಮಾನಗಳಿಂದ ಅಭಿವೃದ್ಧಿಗೊಳ್ಳುವಂತಹ ದಿನ. ಕೆಲಸ ಕಾರ್ಯಗಳ ಅಧಿಕ ಒತ್ತಡಗಳನ್ನು ಮಾಡಿಕೊಳ್ಳುವಂತಹ ದಿನ. ನಿಮ್ಮ ಸ್ನೇಹಿತರು ಆಪ್ತರಿಂದ ಸಹಾಯ ದೊರಕುವಂತಹ ದಿನ. ಆದರೆ ಭೂ ಸಂಬಂಧಪಟ್ಟ ವಿಚಾರದ ಜಾಗ್ರತೆಯಾಗಿರಬೇಕು. ಹೇಳುವ ಮಾತು ಸ್ವಲ್ಪ ಜಾಗ್ರತೆಯಾಗಿದ್ದರೆ ಮೀನರಾಶಿಯವರಿಗೆ ಬಹುತೇಕವಾಗಿ ಶುಭವಿರುವಂತಹ ದಿನ. ಅವಿವಾಹಿತರಾಗಿದ್ದರೆ ವಿವಾಹದ ಬಗ್ಗೆ ಚಿಂತನೆ ಮಾಡಬಹುದು. ಈ ದಿನ ಮೀನರಾಶಿಯವರು ಸರಿಯಾದ ಸಾಧನೆಯನ್ನು ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡಿ, ಶನಿದೇವರಿಗೆ ಆಂಜನೇಯ ದೇವರಿಗೆ ಸೇವೆಯನ್ನು ಮಾಡುವುದರಿಂದ ಶುಭ ಫಲ.